ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಕಣ್ಣುಗಳನ್ನು ನೋಡಿದರೆ ಸಾವಿರ ರಹಸ್ಯ ಕಾಣುತ್ತೆ. ನಿಮ್ಮ ಮೌನದ ಹಿಂದೆ ಒಂದು ಚಂಡಮಾರುತ ಇದೆ. ಆದರೆ ಈ ಚಂಡಮಾರುತದ ನಡುವೆ ನೀವು ಮುಳುಗಿ ಹೋಗಬಾರ್ದು ಅಂತ ಒಂದು ಆತ್ಮ ನಿಮ್ಮನ್ನು ಬಿಡದೆ ಪ್ರತಿ ಉಸಿರಿನಲ್ಲೂ ಕಾಯ್ತಾ ಇದೆ, ರಕ್ಷಣೆ ಮಾಡ್ತಾ ಇದೆ. ವೃಶ್ಚಿಕ ರಾಶಿ ಅಂದರೆ ಜಲತತ್ವ, ಸ್ಥಿರ ರಾಶಿ. ಮಂಗಳ ಮತ್ತು ಕೇತುವಿನ ಪ್ರಭಾವ ಇರುವ ನೀವು ಆಳ, ತೀವ್ರತೆ, ಪರಿವರ್ತನೆ, ರಹಸ್ಯ ನಿಮ್ಮ ಸ್ವಭಾವ. ನೀವು ಪ್ರೀತಿಸಿದರೆ ಪ್ರಾಣ ಕೊಡ್ತೀರಾ, ದ್ವೇಷಿಸಿದರೆ ಸುಟ್ಟು ಬೂದಿ ಮಾಡ್ತೀರಾ. ಸಾವಿನಿಂದಲೂ ಮತ್ತೆ ಹುಟ್ಟಿ ಬರುವ ಫೀನಿಕ್ಸ್ ಪಕ್ಷಿಯ ಶಕ್ತಿ ನಿಮ್ಮದು. ಆದರೆ ಈ ಆಳಕ್ಕೆ ಇಳಿದಾಗ ಕೆಲವೊಮ್ಮೆ ಉಸಿರು ಕಟ್ಟುತ್ತೆ ಅಲ್ವಾ? ಯಾರ ಮೇಲೂ ನಂಬಿಕೆ ಬರಲ್ಲ, ಮೋಸ, ದ್ರೋಹದ ಗಾಯ ಮಾಯಲ್ಲ, ಸೇಡು ಮನಸ್ಸನ್ನು ತಿನ್ನುತ್ತೆ. ಅಂತ ಕತ್ತಲ ರೂಪದಲ್ಲಿ ನಿಮ್ಮ ಕೈ ಹಿಡಿದು ಮೇಲೆ ಎಳೆಯೋ ಶಕ್ತಿ ಒಂದು ಇದೆ. ಅದು ಯಾರು? ಅದು ನಿಮ್ಮ ಕುಲದೇವತೆ ಕಾಳಿಕಾದೇವಿ ಆಗಿರಬಹುದು, ಭೈರವನ ರಕ್ಷಣೆ ಆಗಿರಬಹುದು, ಅಥವಾ ನೀವು ಹಿಂದಿನ ಜನ್ಮದಲ್ಲಿ ಉಗ್ರ ತಪಸ್ಸು ಮಾಡಿದ ಫಲ ಈ ಜನ್ಮದಲ್ಲಿ ನಿಮ್ಮನ್ನು ಕಾಯುವ ಅಗೋಚರ ಕವಚ ಆಗಿರಬಹುದು. ಜ್ಯೋತಿಷ್ಯದಲ್ಲಿ ಇದಕ್ಕೆ ಮಂಗಳ ಬಲ, ಕುಜ ದೋಷ ಪರಿಹಾರ ಶಕ್ತಿ, ಆತ್ಮರಕ್ಷಾ ಯೋಗ ಅಂತ ಕರೀತಾರೆ. 2026 ಮೇ ತಿಂಗಳಲ್ಲಿ ಮಂಗಳ ಮೀನರಾಶಿಯಲ್ಲಿ ನಿಮ್ಮ 5ನೇ ಮನೆಯಲ್ಲಿ ಇದ್ದಾನೆ. 5ನೇ ಮನೆ ಅಂದರೆ ಪ್ರೀತಿ, ಮಕ್ಕಳು, ವಿದ್ಯೆ, ಪೂರ್ವ ಪುಣ್ಯ. ಅಂದರೆ ನಿಮ್ಮ ಪುಣ್ಯ ಈಗ ಜಾಗೃತವಾಗಿದೆ. ಜೊತೆಗೆ ಗುರು 7ನೇ ಮನೆಯಲ್ಲಿ ಇದ್ದಾನೆ. ಸಂಗಾತಿ, ಬಿಸ್ನೆಸ್ ಪಾರ್ಟ್ನರ್, ಸಮಾಜದಿಂದ ರಕ್ಷಣೆ ಸಿಗುವ ಯೋಗ. ಆದರೆ ಕೇತು ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಕೇತು ವೃಶ್ಚಿಕದಲ್ಲಿ ಇದ್ದಾಗ ಆಧ್ಯಾತ್ಮಿಕ ಶಕ್ತಿ ಪೀಕ್ಗೆ ಹೋಗುತ್ತೆ. ನಿಮ್ಮ 3ನೇ ಕಣ್ಣು ತೆರೆದುಕೊಳ್ಳುತ್ತೆ. ಸುಳ್ಳು, ಮೋಸ, ಗುಪ್ತ ಶತ್ರು ಎಲ್ಲವೂ ನಿಮಗೆ ಮೊದಲೇ ಗೊತ್ತಾಗುತ್ತೆ. ಇಲ್ಲೇ ಆ ಆತ್ಮ ನಿಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬರುತ್ತೆ. ವೃಶ್ಚಿಕ ರಾಶಿಯವರೇ, ನೆನಪಿದೆಯಾ? ನೀವು ಯಾರನ್ನೂ ನಂಬಲ್ಲ, ಆದರೆ ಒಬ್ಬ ವ್ಯಕ್ತಿಯನ್ನು ಕಣ್ಣು ಮುಚ್ಚಿ ನಂಬ್ತೀರ. ಎಲ್ಲರೂ ಮೋಸ ಹೋಗ್ತೀಯಾ ಅಂದರು, ಆದರೆ ಆ ವ್ಯಕ್ತಿ ಕೊನೆ ತನಕ ನಿಮ್ಮ ಜೊತೆ ನಿಂತ. ವಿಷ ಕುಡಿದರೂ ಸಾಯಲಿಲ್ಲ, ಆಕ್ಸಿಡೆಂಟಲ್ಲಿ ಗೀರು ಕೂಡ ಬೀಳಿಲ್ಲ. ಶತ್ರು ನಿಮ್ಮ ಮೇಲೆ ಮಾಟ ಮಾಡಿಸಿದ್ರು, ಅದು ಅವನಿಗೆ ತಿರುಗಿ ಬಿತ್ತು. ಆಪರೇಷನ್ ಟೇಬಲ್ನಿಂದ ಡಾಕ್ಟರ್ ಕೈ ಬಿಟ್ಟಾಗ ಯಾರೋ ಇನ್ನೊಂದು ಚಾನ್ಸ್ ಕೊಡಿ ಅಂದ ಹಾಗೆ ನೀವು ಬದುಕಿ ಬಿದ್ರಿ. ಇದಕ್ಕೆ ಕಾರಣ ನಿಮ್ಮ ರಕ್ತದಲ್ಲೇ ಇರುವ ಆ ರಕ್ಷಣೆಯ ಶಕ್ತಿ. ಆ ಆತ್ಮ ನಿಮಗೆ 8 ರೀತಿಯಲ್ಲಿ ಸಿಗ್ನಲನ್ನು ಕೊಡುತ್ತೆ. ಮೊದಲನೆಯದು, ಅಪಾಯ ಬರುವ ಮೊದಲೇ ನಿಮ್ಮ ಹೊಟ್ಟೆ ತೊಳೆಸಿದ ಹಾಗೆ ಆಗುತ್ತೆ, ತಲೆ ಸುತ್ತುತ್ತೆ, ಅದು ರೆಡ್ ಅಲರ್ಟ್. 2ನೆಯದು, ಹಾವು, ಚೇಳು, ಗರುಡ, ಕಪ್ಪು ನಾಯಿ ಕನಸಿನಲ್ಲಿ ಬಂದರೆ ಭಯಪಡಬೇಡಿ, ಅದು ನಿಮ್ಮ ರಕ್ಷಕರಾಗಿರ್ತಾರೆ. ಮತ್ತು 3ನೆಯದು, ನೀವು ಯಾರನ್ನಾದರೂ ತೀವ್ರವಾಗಿ ದ್ವೇಷಿಸಿದರೆ ಅವರಿಗೆ ಏನಾದರೂ ಆಗುತ್ತೆ, ನಿಮ್ಮ ದೃಷ್ಟಿಗೆ ಶಕ್ತಿ ಇದೆ. 4ನೆಯದು, ಸ್ಮಶಾನ, ಗುಡಿ, ನಿರ್ಜನ ಪ್ರದೇಶಕ್ಕೆ ಹೋದಾಗ ನಿಮಗೆ ಭಯ ಆಗಲ್ಲ, ಬದಲಾಗಿ ಶಕ್ತಿ ಬಂದ ಹಾಗೆ ಆಗುತ್ತೆ. 5ನೆಯದು, ನೀವು ರಹಸ್ಯ ಇಟ್ಟರೆ ಅದು ಸೋಲಲ್ಲ, ಆದರೆ ಬೇರೆಯವರ ರಹಸ್ಯ ನಿಮಗೆ ತಾನಾಗೆ ಗೊತ್ತಾಗುತ್ತೆ. 6ನೆಯದು, ನೀವು ಅತ್ತಾಗ ಮಳೆ ಬರುತ್ತೆ, ನೀವು ಕೋಪ ಮಾಡಿದಾಗ ವಸ್ತುಗಳು ಒಡೆಯುತ್ತೆ. 7ನೆಯದು, ನಿಮ್ಮ ಜೀವ ಉಳಿಸೋದಕ್ಕೆ ಯಾರೋ ರಕ್ತ ಸಂಬಂಧಿ ಅಲ್ಲದವರು ತಮ್ಮ ಪ್ರಾಣನೇ ಪಣಕ್ಕಿಡ್ತಾರೆ. 8ನೆಯದು, ಸಾಯುವ ಸ್ಥಿತಿಯಲ್ಲಿ ಇನ್ನು ಸಾಕು ಅಂದಾಗ ಒಳಗಿನಿಂದ ಏಳು ಅನ್ನೋ ಒಂದು ಧ್ವನಿ ಕೇಳಿಸುತ್ತೆ. ವೃಶ್ಚಿಕ ರಾಶಿ ಅಂದರೆ ಗುಪ್ತಾಂಗ, ಜನನೇಂದ್ರಿಯ, ರಹಸ್ಯ ಅಂಗಗಳು. ನಿಮ್ಮ ಶಕ್ತಿ, ನಿಮ್ಮ ದೌರ್ಬಲ್ಯ ಎರಡೂ ಅಲ್ಲೇ ಅಡಗಿದೆ. ಆ ಆತ್ಮ ನಿಮ್ಮ ಬ್ರಹ್ಮಚರ್ಯ, ನಿಮ್ಮ ಶೀಲ, ನಿಮ್ಮ ಸಂಕಲ್ಪವನ್ನು ಕಾಯುತ್ತೆ. ನೀವು ತಪ್ಪು ದಾರಿ ಹಿಡಿದರೆ ಅದು ನಿಮಗೆ ಶಿಕ್ಷೆ ಕೊಟ್ಟು ಸರಿದಾರಿಗೆ ತರುತ್ತೆ. ಬೆಳಿಗ್ಗೆ ಎದ್ದು ನನ್ನ ಮನಸ್ಸು, ನನ್ನ ದೇಹ ಪರಿಶುದ್ಧ ಆಗಿರಲಿ ಅಂತ ನೀವು ಹೇಳ್ಕೊಳ್ಳಿ. ಓಂ ಅಂಗರಕಾಯ ನಮಃ ಅಂತ 9 ಸಲ ಜಪಿಸಿ ಕೆಂಪು ಹವಳ ಧರಿಸಿದರೆ, ಮಂಗಳವಾರ ಉಪವಾಸ ಇದ್ದರೆ ಆತ್ಮದ ರಕ್ಷಣೆ 3 ಪಟ್ಟು ಆಗುತ್ತೆ. ಮುಂದಿನ 4 ತಿಂಗಳು ವೃಶ್ಚಿಕ ರಾಶಿಯವರಿಗೆ ಪರಿವರ್ತನೆಯ ಕಾಲ. ಒಂದು ದೊಡ್ಡ ಸರ್ಜರಿ, ಕೋರ್ಟ್ ಕೇಸ್, ಪೊಲೀಸ್ ಸ್ಟೇಷನ್, ಆಸ್ಪತ್ರೆ, ಜೈಲು, ರಿಸರ್ಚ್ ಇವುಗಳಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಜೀವನದಲ್ಲಿ ಬರಬಹುದು. ಭಯ ಬೇಡ. ಸರ್ಜರಿ ಅಂದರೆ ಹೊಸ ಜೀವನ ಸಿಗುತ್ತೆ, ಕೇಸ್ ಆದರೆ ಕೆಲವು ನಿಮ್ಮದೇ ಆಗುತ್ತೆ. ಯಾಕೆಂದರೆ ವೃಶ್ಚಿಕ ರಾಶಿಯವರು ಸತ್ತೇ ಹುಟ್ಟಿದವರು. ನಿಮಗೆ ಸೋಲು ಅನ್ನೋದೇ ಇಲ್ಲ, ರೂಪಾಂತರ ಮಾತ್ರ ಇದೆ. ನಿಮ್ಮ ಮೇಲೆ ಯಾರಾದರೂ ವಶೀಕರಣ, ಚಾಟಿ, ಬಾಣ ಪ್ರಯೋಗ ಮಾಡಿದರೂ ಅದು ನಿಲ್ಲಲ್ಲ. ಯಾಕೆಂದರೆ ನಿಮ್ಮ ಸುತ್ತ ಕಾಳಿಕಾದೇವಿಯ ಖಡ್ಗ ತಿರುಗ್ತಾ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಸೇಡು ತೀರಿಸಿಕೊಳ್ಳುವ ಬುದ್ಧಿ ಬರುತ್ತೆ, ಆದರೆ ಆ ಆತ್ಮ ಹೇಳುತ್ತೆ, ಸೇಡು ನನ್ನದು, ನೀನು ಸುಮ್ಮನಿರು ಅಂತ. ನೀವು ಕೈ ಎತ್ತಬೇಕಾಗಿಲ್ಲ. ನಿಮಗೆ
ಕೆಡುಕು ಬಗೆದವರು ಅವರ ಕರ್ಮದಿಂದಲೇ ನಾಶ ಆಗ್ತಾರೆ. ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ, ಯಾರಿಗೂ ಶಾಪ ಹಾಕಬೇಡಿ, ಯಾರ ರಹಸ್ಯವನ್ನು ಬಯಲು ಮಾಡಬೇಡಿ, ಸುಳ್ಳು ಸಾಕ್ಷಿ ಹೇಳಬೇಡಿ. ಆಗ ಆ ಆತ್ಮ ನಿಮ್ಮ ಮನೆ ದೇವರಾಗಿ ನಿಂತುಕೊಳ್ಳುತ್ತೆ. ನೀವು ಪ್ರೀತಿಯಲ್ಲಿ ಮುಳುಗಿ ಹೋಗ್ತೀರಾ, ಪ್ರೀತಿಸಿದವರಿಗಾಗಿ ಪ್ರಾಣ ಕೊಡ್ತೀರಾ. ಆದರೆ ಅದೇ ಪ್ರೀತಿ ನಿಮಗೆ ವಿಷ ಆದಾಗ ಆ ಆತ್ಮ ವಿಷವನ್ನು ಅಮೃತ ಮಾಡುತ್ತೆ. ಡಿವೋರ್ಸ್, ಬ್ರೇಕಪ್, ದ್ರೋಹ ಆದಮೇಲೆ ಕೂಡ ನೀವು ಮತ್ತೆ ಎದ್ದು ನಿಲ್ತೀರ, ಮೊದಲಿಗಿಂತ ಗಟ್ಟಿಯಾಗಿ. ಯಾಕೆಂದರೆ ನಿಮ್ಮನ್ನು ಮುರಿಯಲು ಯಾರಿಂದಲೂ ಆಗಲ್ಲ. ಕೊನೆ ಮಾತು ವೃಶ್ಚಿಕ ರಾಶಿಯವರೇ, ರಾತ್ರಿ 12 ಗಂಟೆಯ ನಂತರ ಎಚ್ಚರ ಆದರೆ ಕಿಟಕಿ ಬಳಿ ನಿಂತು ಆಕಾಶ ನೋಡಿ. ಚೇಳಿನ ಆಕಾರದ ನಕ್ಷತ್ರ ಪುಂಜ ನಿಮ್ಮನ್ನೇ ನೋಡ್ತಾ ಇರುತ್ತೆ. ನಾನು ಇದ್ದೇನೆ, ಹೆದರಬೇಡ ಅಂತ ಹೇಳುತ್ತೆ. ಜಾತಕದಲ್ಲಿ ಕುಜ ದೋಷ, ಮಾಂಗಲ್ಯ ದೋಷ, ಸರ್ಪದೋಷ ಇದ್ದರೂ ನೀವು ಪ್ರತಿ ಮಂಗಳವಾರ ಹನುಮಂತನಿಗೆ ಸಿಂಧೂರ ಹಚ್ಚಿದರೆ, ಸುಬ್ರಹ್ಮಣ್ಯನಿಗೆ ಹಾಲು ಅಭಿಷೇಕ ಮಾಡಿದರೆ, ಹಾವಿಗೆ ಹಾಲು ಎರೆದರೆ ಆ ದೋಷ ಸುಟ್ಟು ಹೋಗುತ್ತೆ. ನೀವು ಸಾಮಾನ್ಯ ಮನುಷ್ಯರಲ್ಲ, ನಿಮ್ಮಲ್ಲಿ ಮಾಂತ್ರಿಕ ಶಕ್ತಿ ಇದೆ, ತಾಂತ್ರಿಕ ಶಕ್ತಿ ಇದೆ. ಅದನ್ನು ಒಳ್ಳೆಯದಕ್ಕೆ ಬಳಸಿ. ನಿಮ್ಮನ್ನು ಕಾಯುವ ಆತ್ಮಕ್ಕೆ ರಕ್ತ ಅಲ್ಲ, ಭಕ್ತಿ ಬೇಕು, ಕಣ್ಣೀರು ಅಲ್ಲ, ನಂಬಿಕೆ ಬೇಕು. ನೀವು ಒಬ್ಬಂಟಿಯಲ್ಲ, ನಿಮ್ಮ ನೆರಳಿಗಿಂತ ಗಾಢವಾಗಿ, ನಿಮ್ಮ ಉಸಿರಿಗಿಂತ ಹತ್ತಿರವಾಗಿ ಆ ಶಕ್ತಿ ಇದೆ. ಸಾವೇ ಬಂದರೂ ಇವನು ನನ್ನವನು ಅಂತ ಅದು ನಿಮ್ಮನ್ನು ಹಿಂದಕ್ಕೆ ಎಳೆದು ತರುತ್ತೆ. ಧೈರ್ಯವಾಗಿರಿ, ಮೌನವಾಗಿರಿ, ಗೆಲ್ತೀರ. ನೀವು ಸುರಕ್ಷಿತ, ನಿಮ್ಮ ರಹಸ್ಯ ಸುರಕ್ಷಿತ, ನಿಮ್ಮ ಭವಿಷ್ಯ ಸುರಕ್ಷಿತ. ಜೈ ಭೈರವ, ಜೈ ಬಜರಂಗಬಲಿ. ಎಲ್ಲರಿಗೂ ಕೂಡ ಶುಭವಾಗಲಿ ವೃಶ್ಚಿಕ ರಾಶಿಯವರೇ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.